ನಾವು ಇನ್ಶಾರ್ಟ್ಗೆ ಹೋಗಿ ಕೊಲಾಜಿಗೆ ಹೋಗಿ ಸ್ಟಿಚಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ್ಯಾವ ಫೋಟೋಸ್ ಬೇಕು ಆ ಫೋಟೋಸ್ನ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಗ್ರೀನ್ ಕಲರ್ ಬಟನ್ನ ಬಟನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಾವು ಫೋಟೋಸ್ ಏನು ಸೆಲೆಕ್ಟ್ ಮಾಡಿರ್ತೀವಿ ಅವನ್ನ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಒನ್ ಬೈ ಒನ್. ಅಡ್ಜಸ್ಟ್ ಆದ ನಂತರ ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಫೋಟೋ ಆಲ್ಬಮ್ನಲ್ಲಿ ಸೇವ್ ಆಗುತ್ತೆ. ಈಗ ವೀಡಿಯೋಸ್ಗೆ ಹೋಗಿ ನ್ಯೂ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬ್ಲ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕು. ಈಗ 9.16 ಕ್ಯಾನ್ವಾಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಪಿಪ್ಗೆ ಹೋಗಿ ನೀವು ಆಗಲೇ ಮಾಡಿದಂತಹ ಫೋಟೋನ ಸೆಲೆಕ್ಟ್ ಮಾಡಬೇಕು. ಆ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಆ ಫೋಟೋನ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿ ಆ ಫೋಟೋನ ನೀವು ಒಂದು ಸೈಡ್ಗೆ ಹಾಕಬೇಕು, ರೈಟ್ ಅಥವಾ ಲೆಫ್ಟ್. ಈಗ ನಾವು ರೈಟ್ಗೆ ಹಾಕಿದ್ದೀವಿ. ರೈಟ್ಗೆ ಹಾಕಿಬಿಟ್ಟು ಅದನ್ನು ಮೇಲೆ ಸ್ವೈಪ್ ಮಾಡ್ತಾ ಹೋಗಬೇಕು. ಆಗ ನಮ್ಮ ವಿಡಿಯೋ ಮೇಲೆ ಸ್ವೈಪ್ ಆಗೋ ಥರ ಬರುತ್ತೆ. ಆನಂತರ ಮತ್ತೊಂದು ಸಾರಿ ಆ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ನಮಗೆ ಯಾವ ರೀತಿ ಬೇಕೋ ಆ ಥರ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಾನು ಲೆಫ್ಟ್ ಸೈಡ್ಗೆ ಅದನ್ನು ಆ ಫೋಟೋನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಯಾವ ಥರ ಫೋಟೋ ಅಡ್ಜಸ್ಟ್ ಆಗಬೇಕು, ಸ್ವೈಪ್ ಆಗಬೇಕು ಆ ರೀತಿ ನಾವು ಸ್ವೈಪ್ನ ಮಾಡ್ಕೋಬೇಕಾಗುತ್ತೆ. ಇದು ಡೌನ್ ಟು ಅಪ್ ಹೋಗ್ತಾ ಇದೆ ರೈಟ್ ಸೈಡು. ನಮಗೀಗ ಅಪ್ ಟು ಡೌನ್ ಬರಬೇಕು, ಬಟ್ ಇದು ಬರಲಿಲ್ಲ. ಸೇಮ್ ಬಂತು. ಅದಕ್ಕಾಗಿ ನಾವು ಮತ್ತೊಂದು ಸಾರಿ ಆ ಫೋಟೋನ ಹಾಕೋಬೇಕಾಗುತ್ತೆ. ಮತ್ತು ಯಾವ ರೀತಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ ವಿಡಿಯೋನ ನಾವು ಸ್ವೈಪಿಂಗ್ನ ಚೇಂಜ್ ಮಾಡ್ಕೋಬೇಕು. ಇದು ಅಪ್ ಹೋಗ್ತಾ ಇತ್ತು. ಇದನ್ನ ನಮಗೆ ಡೌನ್ ಬೇಕು, ಡೌನ್ ಮಾಡ್ಕೋಬೇಕು. ಈಗ ನಮ್ಮ ವಿಡಿಯೋ ಕರೆಕ್ಟಾಗಿ ಬಂದಿದೆ. ಒಂದು ಅಪ್ ಟು ಡೌನ್, ಒಂದು ಡೌನ್ ಟು ಅಪ್ ಅಂತ. ಈಗ ನಾವು ಇದಕ್ಕೆ ಫಿಲ್ಟರ್ನ ಹಾಕಬೇಕು. ನಿಮ್ಗೆ ಯಾವ ಬೇಕೋ ಆ ಫಿಲ್ಟರ್ನ ಹಾಕೋರಿ. ನಾನು ಬ್ಲ್ಯಾಕನ್ನು ಹಾಕ್ತಾಯಿದ್ದೀನಿ. ಆದ ನಂತರ ಪಿಪ್ಗೆ ಹೋಗಿ ನಮ್ಗೆ ಯಾವ ಫೋಟೋ ಬೇಕೋ ಸ್ಟಿಕ್ಕರ್ಗೆ ಹೋಗಿ ನಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಬೇಕು.
ಕ್ಲಿಪ್ಗೆ ಕೂಡ ಹೋಗಿ ಮಾಡ್ಕೋಬೋದು. ನಾನು ಸ್ಟಿಕ್ಕರ್ಗೆ ಹೋಗಿ ಮಾಡಿದ್ದೀನಿ. ಈಗ ನಿಮ್ಮ ವಿಡಿಯೋ ಈ ಥರ ರೆಡಿಯಾಗಿದೆ. ನೀವು ಈ ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ.